ಇನ್ನು ಮೈಸೂರಿನಲ್ಲಿ ಚಿರತೆ ಹಾವಳಿ ಮುಂದುವರೆದಿದೆ. ಕೊಟ್ಟಿಗೆಯಲ್ಲಿ ಕಟ್ಟಿದ್ದಂತ ಕರುವಿನ ಮೇಲೆ ಚಿರತೆ ದಾಳಿಯನ್ನ ನಡೆಸಿರುವಂತದ್ದು ನಂಜನಗೂಡು ತಾಲೂಕಿನ ಹನುಮನಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕೊಟ್ಟಿಗೆಯಲ್ಲಿ ಕರುವನ್ನ ಕಟ್ಟಿಹಾಕಿದ್ದಾರೆ, ಚಿರತೆ ದಾಳಿಯನ್ನ ನಡೆಸಿದೆ. ನಂಜನಗೂಡು ತಾಲೂಕಿನ ಹನುಮನಪುರ ಗ್ರಾಮದಲ್ಲಿ ಗ್ರಾಮದ ರೈತ ರವೀಶ್ ಅನ್ನುವವರಿಗೆ ಸೇರಿದಂತ ಕರು ಕೊಟ್ಟಿಗೆಯಲ್ಲಿ ಕಟ್ಟಿರ್ತಾರೆ. ಬೆಳಗಿನ ಜಾವದಲ್ಲಿ ಕೊಟ್ಟಿಗೆಗೆ ಚಿರತೆ ಏಕಾಏಕಿಯಾಗಿ ನುಗ್ಗಿದೆ. ಕರುವನ್ನ ಎಳೆದಾಡಿ ತಿಂದು ಬಿಸಾಡಿ ಹೋಗಿದೆ ಚಿರತೆ. ಕೊಣನೂರು, ಚುಂಚನಹಳ್ಳಿ, ಹನುಮಪುರದಲ್ಲಿ ಚಿರತೆ ಉಪಟಳ ಹೆಚ್ಚಾಗ್ತಾ ಇದೆ. ಎಸ್, ಇದು ಕೂಡ ಮತ್ತೊಂದು ನಿಜಕ್ಕೂ ಕೂಡ ಗಾಬರಿ ಅಥವಾ ಭಯ ಪಡುವಂತ ಘಟನೆ. ಈ ನಂಜನಗೂಡು ಆಗಿರ್ಬೋದು, ಮೈಸೂರು, ಹಾಸನ ಈ ಕಡೆ ಚಿರತೆಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಮನೆ ಮುಂದೆ ಕಟ್ಟಾಕಿರುವಂತಹ ಕರುವನ್ನ, ಕೊಟ್ಟಿಗೆಯಲ್ಲಿ ಇದ್ದಂತಹ ಕರುವನ್ನ ಎಳೆದಾಡಿ ಈ ರೀತಿಯಾಗಿ ಉಪಟಳವನ್ನ ತೋರಿಸಿರುವಂತದ್ದು ಚಿರತೆ. ಇತ್ತೀಚೆಗೆ ಇಂತಹ ಘಟನೆಗಳು ಅಂದ್ರೆ ಕಾಡು ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ನಾಡಿಗೆ ಆಹಾರವನ್ನ ಹರಿಸಿ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಜಕ್ಕೂ ಎಲ್ಲೋ ಒಂದ್ ಕಡೆ ವೈಭವೀಕರಣ ಮಾಡ್ತಾ ಮಾಡ್ತಾ ಕಾಡುಗಳನ್ನ ಕಡಿದು ಅಲ್ಲಿನ ನೀರಿನಿಗೆ ವಾಸಸ್ಥಾನವನ್ನ ಅವಲಂಬಿಸಿರುವಂತಹ ಪ್ರಾಣಿಗಳಿಗೂ ಕೂಡ ಈಗ ನಾಡಿಗೆ ಹುಡುಕೊಂಡು ಬಂದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.